ಎನ್ನುವಂಥ ಮಾತನ್ನು, ಅಂದರೆ ಕುರುಬ ಸಮಾಜಕ್ಕೆ ಸಿದ್ದರಾಮಯ್ಯ ಒಬ್ಬರೇ ಲೀಡ್ರು ಅನ್ನುವಂಥ ಮಾತನ್ನು ನಿನ್ನೆ ಭೈರತಿ ಸುರೇಶ್ ಅವರು ತಿಂಕಣಿಯ ಒಂದು ಸಮಾವೇಶದಲ್ಲಿ ಹೇಳಿದರು. ಇದಕ್ಕೆ ತಾವೇ ಹೇಳ್ತೀರಿ ಸರ್? 99 ಇನ್ನೊಂದು ಪರ್ಸೆಂಟಾಗಿ ಬಿಡುದ್ರಿ. 100% ಅವ್ರ ಹಿಂದೆ ಇದ್ದಾರೆ, ನಾನು ಒಪ್ತೀನಿ. ಆದರೆ ಈ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳ ಒಕ್ಕೂಟ ಇದೆ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ಕಾಗಿನೆಲೆ ಸ್ವಾಮಿಗಳು ಇದ್ದಾರೆ, 3-4 ಜನನೂ ಇದ್ದಾರೆ. ₹1 ಯಾವುದೇ ರಾಜ್ಯದ ಮಠಗಳಿಗೆ ₹1 ಹಣ ಕೊಡಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸದಾನಂದಗೌಡರು ಮುಖ್ಯಮಂತ್ರಿ ಆದಾಗ ಮೊದಲನೇ ಬಾರಿ ₹109 ಕೋಟಿ ಈ ರೀತಿ ಮಠಗಳಿಗೆ ಕೊಟ್ಟಿವಿ. ಕಾಗಿನೆಲೆಗೌಡ ಮಠಗಳು ಸೇರಿ ಎಲ್ಲ ಹಿಂದುಳಿದ ಮತ್ತು ದಲಿತ ಮಠಗಳಿಗೆ ಕೊಟ್ಟಿವಿ. ಅದೇ ರೀತಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ 129 ಕೋಟಿ ಕೊಟ್ಟಿವಿ. ನೀವೆಷ್ಟು ಕೊಟ್ರಿ? ಎಷ್ಟೆಷ್ಟು ಮಠಗಳಿಗೆ ಹೇಳಿ? ನೀವೇ 100% ಕುರುಬರ ನಾಯಕರು, ನಾನಿಲ್ಲ ಅನ್ನಲ್ಲ. ಆ ಮಠಗಳ ಪರಿಸ್ಥಿತಿ ನೋಡಿದ್ದೀರಾ? ಮತ್ತು ಹಿಂದುಳಿದರ ನಾಯಕರು, ರೈಟ್. ಸಣ್ಣ ಸಣ್ಣ ಸಮಾಜಗಳು, ಸಿಂಪಿ ಸಮಾಜ, ಮಡಿವಾಳ ಸಮಾಜ, ಆ ಪರಿಸ್ಥಿತಿ ಏನಿದೆ ನನಗೆ ಗೊತ್ತಾ ಇವರಿಗೆ? ರಾಜಕಾರಣದಲ್ಲಿ ಅವ್ರು ಓಟ್ ತೊಗೊಳೋದ್ರಲ್ಲಿ ಮುಂದುವರಿತಾರೆ. ಚುನಾವಣಾ ಸಂದರ್ಭದಲ್ಲಿ ನಾನೇ ಹಿಂದುಳಿದ ನಾಯಕ, ನಾನೇ ದಲಿತ ನಾಯಕ, ನಾನೇ ಕುರುಬರ ನಾಯಕ, ರೈಟ್, ನೀನೇನಪ್ಪ, ಇಲ್ಲ ಅನ್ನಲ್ಲ. ಜನ ಅದು ನಂಬಿ ಹಾಗೇ ಒಟ್ಟು ಕೊಡ್ತಾ ಇದ್ದಾರೆ. ಯಾಕೆ ಹಿಂಗೆ ಮೋಸ ಮಾಡ್ತಿದ್ದೀರಿ? ನಾನು ಅದಕ್ಕೋಸ್ಕರ ಹೇಳ್ತಿರೋದು, ನಾನು ಯಾವುದೇ ಕಾರಣಕ್ಕೂ ಕೂಡ ವೈಯಕ್ತಿಕವಾಗಿ ಅವ್ರಿಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ನೀವೇನು ಘೋಷಣೆ ಮಾಡಿದರೆ ಅದನ್ನು ಮಾಡಿ. ಜನಗಳು ಓಟ್ ತೊಗೊಳ್ತಿದ್ರಿ, ಸಂತೋಷ. ಬರೀ ಓಟ್ ತೊಗೊಳೋದಕ್ಕೋಸ್ಕರ ಕುರುಬರ ನಿಮಗೆ? ಅವರ ಅಭಿವೃದ್ಧಿ ಬೇಡವಾ? ತಿಂತಿಣಿ ಸ್ವಾಮಿಯರು ಬಹಿರಂಗವಾಗಿ ಸಭೆಯಲ್ಲಿ ಘೋಷಣೆ ಮಾಡಿದಾಗ ಎಷ್ಟು ಮನಸ್ಸು ನೊಂದಿರಬೇಕು? 2.5 ವರ್ಷಗಳ ಕಾಲ CM ಕುರುಬರ ಪೂಜಾರಿಗಳಿಗೆ ಭೇಟಿಗೂ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಅದಕ್ಕೆ ಭೇಟಿ ಮಾಡೋದಕ್ಕೂ ಕೊಡ್ತಾ ಇಲ್ಲ. ಈಗ DK ಇಂಥದ್ದು ನಮ್ಮ ಭೈರತಿ ಸುರೇಶು ಅದೇ ವೇದಿಕೆಯಲ್ಲಿದ್ದರು, ತಿಂತಿಣಿ ಸ್ವಾಮಿಗಳು ಅಲ್ಲೇ ಇದ್ದರು. ತಿಂತಿಣಿ ಸ್ವಾಮಿಗಳ ಹೇಳಿಕೆಗೆ ಅದಕ್ಕೆ ಉತ್ತರ ಕೊಡಲಿ. ಪೂಜಾರಿಗೆ ಭೇಟಿಯನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ತಿಂತಿಣಿ ಸ್ವಾಮಿಗಳು ಹೇಳಿದಾಗ 99% ಕುರುಬರು ನಮ್ಮ ಜೊತೆ ಸಿದ್ದರಾಮಯ್ಯ ಜೊತೆಗಿದ್ದಾರೆ ಅಂತ ಹೇಳಿದ್ದಕ್ಕೆ ಏನೋ ಬೆಲೆ ಇದೆ? ಅದಕ್ಕೇನಾದ್ರು ಹಿಂಗ ಮೋಸ ಮಾಡೋದು? ಅದಕ್ಕೆ ನಾನು ಹೇಳ್ತಾ ಇರೋದು, ಮೋಸಕ್ಕೂ ಒಂದು ಲಿಮಿಟ್ ಇದೆ. ತಗೊಳ್ಳಿ ಓಟು, ಕುರುಬರು 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 ಅಂತ ಹೇಳ್ಕೋತಾ ಇರ್ರಿ, ನಾನು ಬೇಡ ಅನ್ನೋದು. ಆದರೆ ಆ ಕುರುಬರ ಸಮಾಜಕ್ಕಾಗಲಿ ಹಿಂದುಳಿದ ಸಮಾಜಕ್ಕಾಗಲಿ ಏನು ನೀವು ಅನುಕೂಲ ಮಾಡದೇ ಇರೋದಕ್ಕೋಸ್ಕರ ನಾವೀಗ ಸಂಗೊಳ್ಳಿ ಇದು ಕ್ರಾಂತಿವೀರ ಬ್ರಿಗೇಡ್ ಮಾಡೋಕ್ಕೆ ಶುರು ಮಾಡಿರೋದು. ಇದು ಆ ಸಾಧು ಸಂತರಿಗೆ ಗೌರವ ಸಿಗಬೇಕು. 1008 ಸಾಧು ಸಂತರನ್ನು ಕರ್ಕೊಂಡೋಗಿ ಅವ್ರ ಪಾದಪೂಜೆ ಮಾಡ್ತಾ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದೇ ತಿಂತಿಣಿಯ ಕಾಗಿನೆಲೆಯ ಸಿದ್ದರಾಮಚಂದ್ರ ಸ್ವಾಮಿಗಳು ಅದಕ್ಕೆ ಅಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಅದೇ ರೀತಿ ಕನ್ನೇರಿ ಸ್ವಾಮಿಗಳು ಕೂಡ ಬಂದು ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದವರು, ದಲಿತರು ಮತ್ತು ಸಕಲ ಹಿಂದೂ ಸಮಾಜ, ಹಿಂದುಳಿದ ಇಡೀ ಸಮಾಜ ಒಂದು ರೀತಿಯ ಟೂಲ್ ಕಿಟ್ ಆಗಿದೆ ಚುನಾವಣೆಗಳಿಗೆ, ರಾಜಕೀಯ ಪಕ್ಷಗಳಿಗೆ. ಇದು ಹೊರಗೆ ಬರಬೇಕು ಅನ್ನೋಂಥ ಉದ್ದೇಶದಿಂದ, ಅವರಿಗೆ ನ್ಯಾಯ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ನಾವೀಗ ಕ್ರಾಂತಿವೀರ ಬ್ರಿಗೇಡ್ ಶುರು ಮಾಡ್ತಾ ಇದ್ದೀವಿ. ಚರ್ಚೆಗಳಾಗ್ತಾ ಇದೆ, ಗೊಂದಲಗಳಿದೆ, ಇನ್ನು ನನಗೇನು ಗೊತ್ತಿಲ್ಲ. ರಾಜಕೀಯ ಮಾತ್ರ ನಕ್ಸಲರ ಶರಣಾಗತಿ ಆಗಬಾರ್ದು. ರಾಜಕೀಯಕ್ಕೋಸ್ಕರ ನಕ್ಸಲರ ತತ್ಕೊಂಡು ಅವ್ರು ಕರ್ಕೊಂಡು ಕೂರಿಸ್ಕೊಂಡು ಫೋಟೋದು ಟಿವಿಗೆ ಶೋ ಆಗಬಾರ್ದು. ಇದು ಒಬ್ಬ ಓಡೋದ, ಯಾಕೆ ಓಡೋದ ಅವನು? ಅದಕ್ಕೆ ಹೇಳ್ತಿರೋದು, ನಕ್ಸಲರ ಶರಣಾಗತಿ ಕೇವಲ ಶೋ ಆಗಬಾರ್ದು. ಇದು ಕರ್ನಾಟಕ ರಾಜ್ಯದಲ್ಲಿ ನಿಜಕ್ಕೂ ಸರೆಂಡರ್ ಆದರೆ ಇದನ್ನು ಸ್ವಾಗತ ಮಾಡ್ತೀನಿ. ಆದರೆ ಶೋ ಆದರೆ ನಾಳೆ ಕಾಡಲ್ಲಿರೋಂಥ ನಕ್ಸಲರು ಬಂದು ಊರು ನಕ್ಸಲರು ಆಗ್ತಾರೆ. ಫುಲ್ ಫ್ರೀಡಮ್ ಸಿಕ್ಬಿಡುತ್ತಲ್ಲ ಅವರಿಗೆ, ಏನು ಬೇಕಾದ್ರೆ ಮಾಡ್ಕೊಂಡು. ಮುಖ್ಯಮಂತ್ರಿಗಳ ಬಿಟ್ಟು ಯಾರು ನಿಂತೇನ್ರಿ ಅಂತಾರೆ ಅವರು. ಮತ್ತೊಂದು ಕಡೆ ಸ್ವಾಮೀಜಿ ನೀನು ಹೇಳ್ತಾ ಇದ್ರು, ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.